ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಶ್ವೇತಾ ಮೈಲಾರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಿವತ್ತು ನಿಮ್ಮ ಜೊತೆ ಒಂದು ಸ್ಪೆಷಲ್ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಏನು ಸ್ಪೆಷಲ್ ಅಂತಂದರೆ, ನಮ್ಮ ಏರಿಯಾದಲ್ಲಿ ಅಣ್ಣಮ್ಮ ಜಾತ್ರಾ ಮಹೋತ್ಸವನ ಮಾಡಿದ್ದು, 2ನೇ ವರ್ಷದ ಜಾತ್ರೆ. ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ಅದರ ವಿಡಿಯೋ ಇದಾಗಿರುತ್ತೆ. ಕಂಪ್ಲೀಟಾಗಿ ವಿಡಿಯೋ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಟು ಶ್ವೇತಾ ಮೈಲಾರ್ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಅಣ್ಣಮ್ಮ ದೇವಿನ ನಮ್ಮ ಲೆವೆಟಿಗೆ ಮೆರವಣಿಗೆ ಮುಖಾಂತರ ಕರ್ಕೊಂಡು ಬಂದಿದ್ದು. ಸೊ ಹಾಗಾಗಿ ಒಂದು ಬಸ್ ಸ್ಟಾಪಲ್ಲಿ ಎಲ್ರಿಗೂ ಸೇರ್ಕೊಂಡಿದ್ದೀವಿ. ಇಲ್ಲಿ ಪೆಂಡೋಲು ಮತ್ತು ಚೇರ್ಸ್ ಎಲ್ಲ ಹಾಕಿ ಎಲ್ಲರೂ ಕೂತ್ಕೊಳ್ಳೋದಕ್ಕೆಲ್ಲನೂ ವ್ಯವಸ್ಥೆನ ಮಾಡಿದರು. ಇಲ್ಲಿಗೆ ದೇವ್ರು ಬರುತ್ತೆ. ಇಲ್ಲಿಂದ ಎಲ್ಲ ಹೆಣ್ಮಕ್ಳುಗಳು ಕೂಡ ಕಳಶನ ಹೊತ್ಕೊಂಡು ಇಲ್ಲಿಂದ ದೇವ್ರನ್ನ ಮೆರವಣಿಗೆ ಮಾಡಿಕೊಂಡು ನಮ್ಮ ಲೆವೆಟಿಗೆ ಕರ್ಕೊಂಬರೋ ಅಂಥದ್ದು. ಇದು ಮೊದಲನೇ ಕಾರ್ಯಕ್ರಮ ಇದ್ದಿದ್ದು. ಸೊ ಹಾಗಾಗಿ ನಮ್ಮ ಲೆವೆಟಲ್ಲಿರೋ ಎಲ್ಲ ಹೆಣ್ಮಕ್ಳುಗಳು ಯಾರ್ಯಾರು ಕಳಶನ ಹೊರ್ತಾರೆ ಮತ್ತು ಯಾರು ಹೊರೋದಿಲ್ಲ ಎಲ್ಲ ಪ್ರತಿಯೊಬ್ಬರೂ ನಮ್ಮ ಲೆವೆಟಲ್ಲಿರೋ ಹೆಣ್ಮಕ್ಳುಗಳೆಲ್ಲನೂ ಇಲ್ಲಿ ಬಂದು ಸೇರಿಕೊಂಡಿದ್ರು. ಅವ್ರವ್ರ ಮನೆಯಿಂದನೇ ಕಳಶದ ಚೊಂಬುಗಳನ್ನೆಲ್ಲನೂ ತೊಗೊಂಡು ಬಂದಿದ್ರು. ಇಲ್ಲಿ ತೆಂಗಿನಕಾಯಿ, ಎಲೆ, ಹೂವು ಪ್ರತಿಯೊಂದು ಕೂಡ ಅರೇಂಜ್ ಮಾಡಿದ್ರು. ಇಲ್ಲೇ ಬಂದು ಕಳಶಗಳನ್ನ ರೆಡಿ ಮಾಡ್ಕೊಳ್ತಿದ್ರು. ಕೆಲವರೆಲ್ಲ ಮನೇಲೇ ಕಳಶ ರೆಡಿ ಮಾಡಿಕೊಂಡು ತೊಗೊಂಬಂದಿದ್ರು. ಇನ್ನು ಆಲ್ಮೋಸ್ಟ್ ಎಲ್ಲನೂ ಬಂದು ಇಲ್ಲೇನೇ ಎಲ್ಲ ವ್ಯವಸ್ಥೆ ಮಾಡಿದ್ರಲ್ಲ. ಸೊ ಕಳಶದ ಬಿಂಗೆಗಳನ್ನ ತೊಗೊಂಬಂದು ಇಲ್ಲೇನೇ ನೀರೆಲ್ಲ ಇಟ್ಕೊಂಡು ಮತ್ತು ಎಲೆ ಎಲ್ಲ ಇಟ್ಟು, ತೆಂಗಿನಕಾಯಿ ಇಟ್ಟು, ಹೂವು ಎಲ್ಲ ಹಾಕಿ ಕಳಶನೆಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ರು. ಇವಾಗ ದೇವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಅದ್ರ ಮಧ್ಯೆ ಎಲ್ರೂ ಫೋಟೋಸು, ವೀಡಿಯೋಸು ಅಂತ ಅಂದ್ಬಿಟ್ಟು ಎಲ್ಲನೂ ತಗೊಳ್ತಾ ಇದ್ರು. ಹಾಗೇನೇ ಎಲ್ರಿಗೂ ಈ ಥರ ಆರೆಂಜ್ ಕಲರು ಶಾಲ್ನ ಕೊಟ್ಟಿದ್ರು. ಎಲ್ಲರೂ ಕೂಡ ಹಾಕ್ಕೊಂಡಿದ್ರು. ಒಂಥರ ಎಲ್ಲರೂ ಚೆನ್ನಾಗಿ ಕಾಣಿಸ್ತಾ ಇದ್ರು. ಇದು ಮೊದಲನೇ ಕಾರ್ಯಕ್ರಮ, ದೇವ್ರನ್ನ ಮೆರವಣಿಗೆ ಮುಖಾಂತರ ಕರ್ಕೊಂಡು ಹೋಗೋದು. ಸೊ ಹಾಗಾಗಿ ಎಲ್ಲರೂ ಕೂಡ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಈಗ ನನ್ನ ಸಿಸ್ಟರ್ಸ್ನ ಪರಿಚಯ ಮಾಡಿಸ್ತೀನಿ ನೋಡಿ. ನನ್ನ ಪಕ್ಕದಲ್ಲಿರೋರು ಇಬ್ಬರು ಕೂಡ ಅಕ್ಕಂದಿರು, ಲಾಸ್ಟಲ್ಲಿರೋ ತಂಗಿ ಆಗಬೇಕು. ನಾವೆಲ್ಲರೂ ಕೂಡ ಸಿಸ್ಟರ್ಸು. ಇವ್ರು ನಂಗೆ ಅಲ್ಲಿ ವೀಡಿಯೋಸ್ನ ಮಾಡ್ಕೊಂಡು ಕೊಡ್ತಾ ಇದ್ದ. ಹಾಗೆ ಇನ್ನೂ ತೋರಿಸ್ತೀನಿ ವೀಡಿಯೋದಲ್ಲಿ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡಿದೆ. ನೋಡಿ, ಇವ್ರು 3 ಜನ ಕೂಡ ನನ್ನ ಸಿಸ್ಟರ್ಸು. ಈಗ ನಮ್ಮ ದೇವರು ಬರ್ತಾ ಇದೆ. ಅದಕ್ಕೆ ಎಲ್ಲ ಹೆಣ್ಮಕ್ಳುಗಳು ಕೂಡ ತಲೆ ಮೇಲೆ ಕಳಶನ ಹೊತ್ಕೊಂಡು ರೆಡಿಯಾಗಿ ನಿಂತ್ಕೊಂಡಿದ್ದಾರೆ ಇಲ್ಲಿ.
ಹಿಂಗೋಗಿ ಹಿಂಗೆ ಬರಬೇಕು, ಹಿಂಗೋಗಿ ಹಿಂಗೆ ಬರಬೇಕು. ಒಂದು ನಿಮಿಷ ಹಾಕ್ಬೋದು. ಆ ಕಡೆ ತಡೆಯಕ್ಕೆ ಒಂದು ನಿಮಿಷ. ಅಣ್ಣಮ್ಮನ ಕೂರಿಸೋಂಥ ಜಾಗದಲ್ಲಿ ಈ ಥರ ಮಂಟಪದ ಸೆಟಪ್ ಹಾಕಿ ಫ್ಲವರ್ ಡೆಕೋರೇಷನ್ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಈಗ ದೇವಿನ ಅಲ್ಲಿ ಕೂರಿಸ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಈ ವಿಡಿಯೋದಲ್ಲಿ ನಾನು ಆದಷ್ಟು ರಾ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ. ಯಾವುದೇ ವಾಯ್ಸ್ ಓವರ್ ಜಾಸ್ತಿ ಕೊಡೋದಾಗಲಿ ಇಲ್ಲ ಮ್ಯೂಸಿಕ್ನ ಆ್ಯಡ್ ಮಾಡೋದಾಗಲಿ ಮಾಡಿಲ್ಲ. ಯಾಕೆಂದರೆ ಈ ವಿಡಿಯೋ ಹಾಗೆ ನೋಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ದೇವಿನ ಮೆರವಣಿಗೆ ಮಾಡಿಕೊಂಡು ವಾದ್ಯಗೋಷ್ಠಿ ಮುಖಾಂತರ ಕರ್ಕೊಂಬಂದಿದ್ದು, ಹಾಗೆ ವೀರಗಾಸೆಯವರಿದ್ದರು, ಹಾಗೆ ಡೊಳ್ಳು ಕುಣಿತದವರು, ತಮಟೆಯವರು ಎಲ್ಲರೂ ಕೂಡ ಇದ್ದರು. ಅದು ಹೇಗಿರುತ್ತೋ ಹಾಗೆ ನೋಡಿದ್ರೇ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹಾಗೇ ಹಾಕಿದ್ದೀನಿ. ಐ ಹೋಪ್ ಇಷ್ಟ ಆಗಿದೆ ನಿಮಗೆ ವಿಡಿಯೋ ಅಂತ ಅಂದ್ಬಿಟ್ಟು ಅಂದ್ಕೊಳ್ತೀನಿ. 3 ಡೇಸ್ ದೇವ್ರನ್ನ ಕೂರಿಸಿದ್ದಿತ್ತು. ನಾನು 3 ಡೇಸ್ದು ಸ್ವಲ್ಪ ವೀಡಿಯೋಸ್ನ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನು ಕಂಪ್ಲೀಟಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ರಂಗೋಲಿ ಕಾಂಪಿಟೇಷನ್ ಇತ್ತು, ಆರ್ಕೆಸ್ಟ್ರಾ ಇತ್ತು, ಇನ್ನೂ ಸುಮಾರು ಕಾರ್ಯಕ್ರಮಗಳಿತ್ತು. ಅದೆಲ್ಲ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈಗ ದೇವ್ರನ್ನ ತಂದು ಕೂರಿಸಾದ್ಮೇಲೆ ಇವಾಗ ಮೊದಲನೇ ಪೂಜೆನ ಮಾಡಿ ಮಂಗಳಾರತಿನ ಕೊಡ್ತಾ ಇದ್ದಾರೆ, ತಗೊಳ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಂದರೆ ಲೈಕ್, ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಟು ಶ್ವೇತಾ ಮೈಲಾರ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ಸ್ ಫಾರ್